ತೆಮಿ ಪುರಾಣಿಕ್ ಸರ್, ಒಂದು ಪ್ರಶ್ನೆ ಇಲ್ಲಿ ಇದು ಆ ಲೆಕ್ಕಕ್ಕೆ ಬಂದರೆ ಈ ಫುಟ್ಬಾಲಲ್ಲಿ ಮ್ಯಾನ್ ಟು ಮ್ಯಾನ್ ಮಾರ್ಕಿಂಗ್ ಅಂತ ಕರೀತಾರೆ ಸರ್. ಮ್ಯಾನ್ ಟು ಮ್ಯಾನ್ ಮಾರ್ಕಿಂಗ್, ಸಪೋಸ್ ಮೆಸ್ಸಿಯನ್ನು ಇಬ್ಬರಾದರೂ ಸರಿ, ಮೆಸ್ಸಿಗೋಸ್ಕರ ನನ್ನ 3 ಪ್ಲೇಯರ್ಸ್ ಅಲ್ಲಿ ಡಿಫೆನ್ಸ್ಗೆ ಇದ್ಬಿಟ್ರು ಸರಿ, ಮೆಸ್ಸಿನ ಆ ಕಡೆ ಈ ಕಡೆ ಓಡಾಡಕ್ಕೆ ಬಿಡಬಾರ್ದು. ಒಂದು ಈಗ ಸ್ಪೇನ್ ಏನು ಮಾಡಿಬಿಟ್ರು ಫೈನಲ್ ಮ್ಯಾಚಲ್ಲಿ ಅಂದರೆ ಪಾಸಿಂಗ್ ಲೈನೇ ಸ್ಟಾಪ್ ಮಾಡಿಬಿಟ್ರು. ಎಲ್ಲರೂ ಮೆಸ್ಸಿನ ಕಟ್ ಆಗ್ತಾರೆ ಅಂತ ನೋಡಿದ್ರೆ ಮೆಸ್ಸಿ ಕಡೆಗೆ ಬಾಲೇ ಬರೆದ ರೀತಿಯಲ್ಲಿ ಪಾಸಿಂಗ್ ಲೈನೇ ಕಟ್ ಮಾಡಿಬಿಟ್ಟಿದ್ರು. ಈ ಪಾಸಿಂಗ್ ಲೈನು ಕೆಲವು ಕಡೆ ವರ್ಕ್ ಆಗಬಹುದು, ಬಟ್ ಐ ಡಿಫರ್ ವಿತ್ ಮೈಸೂರು ಅಂತ ಬಂದಾಗ ನಿಮಗೆ ಮೈಸೂರು ಆ್ಯಂಡ್ ಬೆಂಗಳೂರು ರೂರಲಲ್ಲಿ ಸರ್ ಯಾರ್ದು ಏನೇನೋ ಕ್ಯಾಲ್ಕುಲೇಷನ್ಸ್ ಇತ್ತು. ರೂರಲ್ಗೆ ತಂದು ಮಂಜುನಾಥ್ ಅವ್ರನ್ನ ಇಟ್ಟರು, ಮೈಸೂರು ತಂದು ರಾಜವಂಶಸ್ಥದ ಕುಡಿ ಇಟ್ಬಿಟ್ರು. ಆವಾಗ ಇದರಲ್ಲಿ ಮುಸ್ಲಿಮು ಹಿಂದೂ ಅದು ಇದು ಯಾರಿಗೋ ಬೈಟ್ ತೊಗೊಳಕ್ಕೆ ಹೋದಾಗ ಸರ್ ರಾಜರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್, ಚಪ್ಪಲಿ ಬಿಟ್ಬಿಟ್ಟು ಮಾತಾಡ್ತೀನಿ, ಚಪ್ಪಲಿ ಬಿಟ್ಟು ಮಾತಾಡಿದ್ದು ನಾನು ನೋಡಿದ್ದೀನಿ. ಚಪ್ಪಲಿ ಬಿಟ್ಬಿಟ್ಟು ಅವನು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸರ್ ನಾವು ಚಪ್ಪಲಿ ಬಿಟ್ಟಬೇಕು, ಅವ್ರ ಋಣದಲ್ಲಿ ನಾವು ಇದ್ದೀವಿ ಅಂತ ಆ ಕ್ಯಾಲ್ಕುಲೇಷನ್ಸ್ ಬೇರೆ. ಇದು ರಾಚೆಗೆ ಸರ್ ನಾನು ಪರ್ಟಿಕ್ಯುಲರ್ ಆಗಿ ನಾನು ದಾವಣಗೆರೆ ಅಂತ ಬಂದಾಗ ಹೆವಿ ವೆಯ್ಟ್ ಓಕೆ ಸರ್, ಕಾಂಗ್ರೆಸ್ಗೆ ಹೆವಿ ವೆಯ್ಟ್ ಓಕೆ, ಓವರ್ ವೆಯ್ಟ್ ಓಕೆನಾ ಅಂತ. ಒಂದೇ ಮನೆ, ಒಬ್ಬರು MP, ಒಬ್ಬರು MLA, ಇನ್ನೊಬ್ಬರು ಈಗ ಮಿನಿಸ್ಟ್ರು, ಇದು ಎಷ್ಟು ಆ ಫ್ಯಾಮಿಲಿಗೆ ಎಷ್ಟು ಅಂತ ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಪ್ರಶ್ನೆ ಕೇಳಲ್ವ ಸರ್? ಕೇಳಬಾರ್ದಾ ಅದು? ಒಂದು ರೀತಿಯಲ್ಲಿ ನಾನು ಬಿಗಿನಿಂಗ್ನಲ್ಲಿ ಹೇಳಿದೆ ನಿಮಗೆ, ದಾವಣಗೆರೆ ಇದರಲ್ಲಿ SS ಮಲ್ಲಿಕಾರ್ಜುನ್ಗಿಂತ ಅವ್ರ ತಂದೆಯವರು ಶಾಮನೂರು ಶಿವಶಂಕರಪ್ಪನವರು ಇದಾರಲ್ಲ, ಅವರ ಪ್ರಭಾವ ಮತ್ತೆ ಕಾಂಗ್ರೆಸ್ಸಿಗೆ ಅವರು ನೀಡಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ಅದು ಶಿವಕುಮಾರ್ ಅವ್ರಿಗಿಂತ ಹೆಚ್ಚಿನ ರೀತಿಯಲ್ಲಿದೆ. ಯಾಕಂದ್ರೆ ಶಿವಕುಮಾರ್ ಇತ್ತೀಚೆಗೆ ಒಂದು ರೀತಿಯ 10-12 ವರ್ಷದಲ್ಲಿ ಪ್ರಬಲವಾಗಿ ಎದ್ದು ಕಾಣ್ತಾ ಇದ್ದಾರೆ. ಮತ್ತೆ ಅವರ ಹಣಕಾಸಿನ ಏನು ಸೌಲಭ್ಯಗಳು ಅಥವಾ ಅನುಕೂಲಗಳು, ಅಡ್ವಾಂಟೇಜ್ ಇದೆ, ಅದನ್ನ ಅವರು ಪಕ್ಷಕ್ಕೋಸ್ಕರ ಉಪಯೋಗಿಸಿದ್ದಾರೆ ಅದರಲ್ಲಿ. ಆದ್ರೆ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಒಂದ್ ಮಾತಿದೆ ದಾವಣಗೆರೆನಲ್ಲಿ, ನೀವ್ ಹೇಳಿದ್ದು ನಿಜ, ಒಂದು ಕಾಂಟ್ರಡಿಕ್ಷನ್. ಏನು MLA ಮಗ ಮತ್ತೆ MP ಅವ್ರ ಮಿಸಸ್ ಅವ್ರ ಹೆಂಡತಿ ಮತ್ತೆ ಇವರು ಉತ್ತರ ದಾವಣಗೆರೆ ಕ್ಷೇತ್ರದ. ಬಟ್ ಅಲ್ಲಿ ಒಂದು ಸೋಶಿಯೋ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ ಈ ಪರ್ಟಿಕ್ಯುಲರ್ ಫ್ಯಾಮಿಲಿ ಇದೆಯಲ್ಲ ಅದರ ಪ್ರಭಾವ ಬಹಳ ಒಂದು ರೀತಿಯಲ್ಲಿ ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೆ ಪ್ಲಸ್ ಹಣಕಾಸಿನ ದೃಷ್ಟಿಯಿಂದ ಶಿವಕುಮಾರ್ಗೆ ಹತ್ತತ್ರ ಅವ್ರನ್ನ ಕೌಂಟರ್ ಮಾಡೋದು ಅಥವಾ ಅನೇಕ 8-10 ಕ್ಷೇತ್ರಗಳನ್ನ ಸುತ್ತಮುತ್ತಲು ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಬಳ್ಳಾರಿ ಇಷ್ಟು ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಗಳ ಹಣಕಾಸಿನ ಖರ್ಚನ್ನು ನೋಡ್ಕೊಳ್ತಕ್ಕಂಥ ಶಕ್ತಿ ಅವರಿಗಿದೆ. ಸೊ ಅದರಿಂದ ಶಾಮನೂರ್ ಮಲ್ಲಿಕಾರ್ಜುನ ಅವರನ್ನ ಬಿಟ್ಟು ಇವರು ಏನ್ ಮೊದಲನೇ ಪಟ್ಟಿ ಕೊಟ್ರಲ್ಲ, ನನಗೂ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯ್ತು. ಏನಪ್ಪಾ ಇದು ಬಸವಂತಪ್ಪ ಅನ್ನೋರಿಗೆ ಕೊಟ್ಟಿದ್ದಾರೆ, ಪಾಪ ಅವರು ಒಂದು ಹಿಂದುಳಿದವರು ಇರ್ಬೋದು, ಬಟ್ ಅವರಿಗೆ ಈ ರೀತಿಯ ಪ್ರಭಾವ ಇಲ್ಲ. ಸೊ ಅದನ್ನ ಲೆಕ್ಕಾಚಾರ ಹಾಕೊಂಡ್ ಮಾಡಿದ್ರು. ಮತ್ತೆ ಎರಡನೇದು, ದೀಪಕ್ ಒಂದ್ ಮಾತು ಹೇಳಿದ್ರು, ಏನು ಜಮೀರ್ ಅಹಮದ್ ಪಕ್ಷದ್ರೋಹ ಮಾಡಿದ್ದಾರೆ ಅಂತಕ್ಕಂಥ ಆಪಾದನೆ ಇದ್ರು, ಸಿದ್ದರಾಮಯ್ಯನವ್ರು ಸಿಟ್ಟಿದ್ರು, ಅವ್ರನ್ನ ಒಂದು ಮೊದಲನೇ ಇದರಲ್ಲಿ ಸೇರಿಸದೇ ಇದ್ರು ಇಷ್ಟು ದಿವಸ ಅವ್ರಿಗೆ ಕಾಯಿಸಿದ್ದು ಏನಂದ್ರೆ ಜಮೀರ್ ಅಹಮದ್ ಒಂದು ರೀತಿಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ಬಹಳ ಹೆಚ್ಚಾಗಿ ಅನುಕೂಲ ಪಕ್ಷಕ್ಕೆ ಅಂತಕ್ಕಂಥ. ಅಂದ್ರೆ ಏನಾಯ್ತು, ಕಾಂಗ್ರೆಸ್ ನಲ್ಲಿ ರಾಜಣ್ಣ ಅವರಿಗೆ ಬಹಳ ಶಿಸ್ತಿನ ಕ್ರಮ ತೆಗೆದುಕೊಂಡು ಅವ್ರನ್ನ ಮಿನಿಸ್ಟ್ರಿಯಿಂದಾನೇ ಹೊರಗೆ ಹಾಕಿದ್ರು. ಆದ್ರೆ ಜಮೀರ್ ಅಹಮದ್ ವಿಷಯದಲ್ಲಿ ಮೈನಾರಿಟಿ ಒಂದು. ಎರಡನೇದು, ಅವರು ದೀಪಕ್ ಹೇಳಿದಂಗೆ ಮುಸ್ಲಿಂ ಜನಾಂಗದಲ್ಲಿ ಇವರು ಹೆಚ್ಚು ಪ್ರಭಾವಶಾಲಿ ಉಂಟು. ಮತ್ತೆ ರಿಜ್ವಾನ್ ಬಗ್ಗೆ ಮೈಸೂರದೆಲ್ಲ ಹೇಳಿದ್ರು ಇರ್ಬೋದು, ಅವೆಲ್ಲ ಒಂದ್ ರೀತಿಯಲ್ಲಿ ತನ್ವೀರ್ ಸೇಠ್ ಎಷ್ಟರ ಮಟ್ಟಿಗೆ ಅದನ್ನು ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಿಂದೆ G. ಪರಮೇಶ್ವರ್ ಅವರನ್ನು ಸೋಲಿಸುವಾಗ ಒಂದು ಸಿದ್ದರಾಮಯ್ಯನವರ ಪಾತ್ರ ಇತ್ತು ಎನ್ನುವುದು ಇದ್ರೂ ಸಹ ಕಾಂಗ್ರೆಸ್ ಅಲ್ಲಿ ಶಿಸ್ತಿನ ಒಂದು ಕ್ರಮ ತೆಗೆದುಕೊಳ್ಳಿ. ಕಾರಣ ಸಿದ್ದರಾಮಯ್ಯನವರು ಇಸ್ ದ ಸ್ಟ್ರಾಂಗ್ ಲೀಡರ್. ಅವರು ಶಿವಕುಮಾರ್ ಸೋತಿದ್ರಿಂದ ಅವರು ಮುಖ್ಯಮಂತ್ರಿಗಳಾದ್ರು. ಅದರಿಂದ ಈ ರೀತಿಯ ಕಾಂಗ್ರೆಸ್ ಪಕ್ಷದಲ್ಲೂ ಇದೆ ಮತ್ತೆ BJP ಪಕ್ಷದಲ್ಲೂ ಇದೆ. ಅದರಿಂದ ಯಾವ ಪಕ್ಷದಲ್ಲಿ ಇಲ್ಲ. ಮೂರನೇ ಪಾಯಿಂಟ್ ಅವ್ರು ಏನ್ ಹೇಳಿದ್ರು, 2028ರ ಚುನಾವಣೆ ಮತ್ತು 2029ರ ಚುನಾವಣೆ ಪತ್ರಕರ್ತರಾಗಿ ದೀಪಕ್ ಅವರು ಊಹೆ ಮಾಡತಕ್ಕಂಥದ್ದು ಒಂದು ರೀತಿಯಲ್ಲಿ ಒಂದು ಲಾಜಿಕ್ ದೃಷ್ಟಿಯಿಂದ ಹೇಳ್ಬೋದು. ಬಟ್ ಲಾಜಿಕ್ ಕೆನಾಟ್ ಬಿ ಪ್ರೂಫ್. ಈ ಪ್ರೂಫ್ ಪಾಯಿಂಟ್ ಆಫ್ ವ್ಯೂ ತೆಗೆದುಕೊಳ್ಳೋದಾದ್ರೆ 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಈಗೇನ್ 135 ಕ್ಷೇತ್ರಗಳಿದೆ, ಅಷ್ಟು ಕ್ಷೇತ್ರ ಬರ್ತದೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಅಂತಕ್ಕಂಥದ್ದು ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ ನನ್ನ ಅಭಿಪ್ರಾಯ. ಅದಕ್ಕೊಂದು ಮಾತು ಹೇಳ್ತೀನಿ. ಕಾರಣ ಏನು, ಈ ಒಂದು ಸಂಪುಟದಲ್ಲಿರ್ತಕ್ಕಂಥವರ ಅರ್ಹತೆ, ಪರ್ಫಾರ್ಮೆನ್ಸ್ ಏನಿದೆ, ಮತ್ತೆ ಅವರುಗಳು ಕರ್ನಾಟಕದ ಅಭಿವೃದ್ಧಿಗೆ ಕೊಡ್ತಕ್ಕಂಥ ಕಾಣಿಕೆ ಏನಿದೆ, ಪಕ್ಷಕ್ಕಲ್ಲ. ಪಕ್ಷಕ್ಕೆ ಇವ್ರು ಎಲ್ಲರೂ ದುಡ್ಡು ಕೊಡ್ತಾರೆ, ಪಕ್ಷ ಇವ್ರು ಎಲ್ಲರನ್ನೂ ಉಪಯೋಗಿಸ್ಕೊಳ್ಳುತ್ತೆ, ಪಕ್ಷ ಇವ್ರ ಜಾತಿಯನ್ನು ಉಪಯೋಗಿಸ್ಕೊಳ್ಳುತ್ತೆ. ಆದ್ರೆ ಕರ್ನಾಟಕದ ಅಭಿವೃದ್ಧಿಗೆ ಮತ್ತೆ ಏನು BJP ಅವರು ಕಳಂಕ ಹೊತ್ತು ಅಧಿಕಾರವನ್ನು ಕಳ್ಕೊಂಡ್ರೆ 40% ಕರಪ್ಟ್ ಎನ್ನುವ ಸರ್ಕಾರ ಇತ್ತಲ್ಲ, ಆ ಸರ್ಕಾರದ ಒಂದು ಕೆಟ್ಟ ಹೆಸರನ್ನ ಕಾಂಗ್ರೆಸ್ ಸಹ ಹೊತ್ತು ಕೊಡುದು ಅಂತಕ್ಕಂಥದ್ದು. ಈಗ KPSC ಹಗರಣ ತೆಗೆದುಕೊಳ್ಳಿ, ಮತ್ತೆ ಮಧು ಬಂಗಾರಪ್ಪ ಒಬ್ಬ ಮಂತ್ರಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಪರ್ಫಾರ್ಮೆನ್ಸ್ ಏನು, ಅದೇ ರೀತಿ ಅನೇಕರು, ನಾನು ನಾಗೇಂದ್ರನ್ ಹೇಳಿದ್ದೆ, ಇದೇ ರೀತಿಯ ಒಂದು ಇವ್ಯಾಲ್ಯೂಯೇಷನ್ ಆಫ್ ದಿ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು ಇಲ್ಲಿ ಕಾಣ್ತಾ ಇಲ್ಲ. ಅಂದ್ರೆ ಕಾಂಗ್ರೆಸ್ ಬಹಳ ದೊಡ್ಡ ರಿಸ್ಕ್ ತಗೊಳ್ತಾ ಇದೆ. ಯಾಕಂದ್ರೆ
ಎಚ್ ಕೆ ಪಾಟೀಲ್, ಗುಂಡೂರಾವ್, ಟಿ ಬಿ ಜಯಚಂದ್ರ, ಆಮೇಲೆ ದೇಶಪಾಂಡೆ, ಈ ರೀತಿ ಮಹಾದೇವಪ್ಪ, ಇಂಥ ಅನುಭವಿ ಸಚಿವರನ್ನ ಬಿಟ್ಟಿರ್ತಕ್ಕಂಥದ್ದು ಹೊಸ ಯುವಕರಿಗೆ ಹೊಸ ರಕ್ತಕ್ಕೆ ಬೆಲೆ ಕೊಡಬೇಕು ಅಥವಾ ಒಂದು ಚೇತನ ನೀಡಬೇಕು ಅಂತಕ್ಕಂಥದ್ದು ನಿಜ. ಬಟ್ ಇವೆಲ್ಲವೂ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಒಂದು ದೊಡ್ಡ ರಿಸ್ಕ್ ತೆಗೆದುಕೊಂಡಿದೆ. ಅದರಿಂದನೇ ಇದು ನಾಟ್ ಎ ಹಾರ್ಮೋನಿಯಸ್ and kind of united kind of cabinet that DK Shivakumar is leading. So ಒಂದ್ ರೀತಿಯಲ್ಲಿ ದೊಡ್ಡ ರಿಸ್ಕ್ ತೆಗೆದುಕೊಂಡಿದೆ. 4ನೇ ಪಾಯಿಂಟ್ ರಮಕಾಂತ್ ಹೇಳ್ತೀನಿ, ಇನ್ನು 10-20 ಸೆಕೆಂಡ್ ಅಲ್ಲಿ. ಈಗ ಏನು ಕುಮಾರಸ್ವಾಮಿ ಅವರ ಪಾತ್ರ ಇದೆ, ಅವ್ರನ್ನ ಇವ್ರು ಹೇಳಿದ್ರು ಚಲುವರಾಯ ಸ್ವಾಮಿ ಅವರನ್ನ ಮಂಡ್ಯದಲ್ಲಿ ಅವ್ರನ್ನ ಕೌಂಟರ್ ಮಾಡ್ತಾರೆ ಅಂತ. ಅದು ಕರ್ನಾಟಕದ ರಾಜಕೀಯ ಅಷ್ಟು ಸುಲಭ ಅಲ್ಲ. ಕರ್ನಾಟಕ ಜನ ಪ್ರಬುದ್ಧ ಮತದಾರರು. ಆ ಪ್ರಬುದ್ಧ ಮತದಾರರಿಗೆ ಒಂದ್ ರೀತಿಯಲ್ಲಿ ಥರ್ಡ್ ಫ್ರಂಟ್, ಒಂದು ರೀಜನಲ್ ಪಕ್ಷವಾಗಿ ಈಗ ಏನು JDS ಇದೆ, ಅದು ದೇವೇಗೌಡರ ಸಹಾನುಭೂತಿ ಮತ್ತೆ ಕೇಂದ್ರ ಸರ್ಕಾರದ ಒಂದು ರೀತಿಯಲ್ಲಿ ಅವರಿಗೆ ಇರ್ತಕ್ಕಂಥ ಬೆಂಬಲ, ಮತ್ತೆ ಕುಮಾರಸ್ವಾಮಿ ಅವರು ಯಾವ ರೀತಿ ರಾಜಕೀಯ ದಾಳಗಳನ್ನ ಚಲಿಸ್ತಾ ಇದ್ದಾರೆ, ಅವ್ರಿಗೆ ಕೌಂಟರ್ ಮಾಡ್ತಾರೆ. ಯಾರು ಶಿವಲಿಂಗೇಗೌಡರಿಗೆ ಆಗ್ಲಿ ಚಲುವರಾಯ ಸ್ವಾಮಿಗೆ ಆಗ್ಲಿ, ಅವರು ಪಕ್ಷದ ವಿರೋಧಿ, ಪಕ್ಷವನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು ಅಂತಕ್ಕಂಥ ಒಂದು ರೀತಿಯ ವೈಮನಸ್ಸಿರೋದ್ರಿಂದ ಈ ಒಂದು ಸನ್ನಿವೇಶದಲ್ಲಿ 28ಕ್ಕೆ ಮತ್ತೆ ಮುಂದೆ 29 ಅಂತೂ ದೊಡ್ಡ ಪ್ರಶ್ನೆ. ಅದು ಯಾರಿಗೂ ಸ್ಪ್ಲಿಟ್ ವರ್ಡಿಕ್ಟ್ ಏನೇ ಆಗ್ಲಿ, ಈ ಎಲ್ಲಾ ಸನ್ನಿವೇಶಗಳನ್ನ ನಾವು ಗುರುತಿಸೋದಾದ್ರೆ ಈ ಒಂದು ಕ್ಯಾಬಿನೆಟ್ ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಎಷ್ಟರ ಮಟ್ಟಿಗೆ ಮತ್ತೆ ಒಂದು ಅಧಿಕಾರಕ್ಕೆ ಬರಲಿಕ್ಕೆ ಅವಕಾಶ ಕೊಡುತ್ತೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಂತಕ್ಕಂಥದ್ದು ನನ್ನ ವಿಶ್ಲೇಷಣೆ. ಇದಕ್ಕೆ ಎಷ್ಟೇ ರೀತಿಯಲ್ಲಿ ನಾವು ಲಾಜಿಕ್ ಆಗಿ ತರ್ಕಬದ್ಧವಾಗಿ ಊಹಾಪೋಹದಿಂದ ಅನೇಕ ಉತ್ತರಗಳನ್ನ ಅಥವಾ ಒಂದು ರೀತಿಯಲ್ಲಿ ಲೈನ್ ಆಫ್ ಥಿಂಕಿಂಗ್ ಅನ್ನ ಹೇಳ್ಬೋದು. ಆದ್ರೆ ಕರ್ನಾಟಕದ ಮತದಾರರು ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾರೆ. ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನ ಕೊಟ್ಟಿದ್ದಾರೆ ಈ ಸರ್ಕಾರ, ಮತ್ತೆ ಮಹಿಳೆಯರಿಗೆ ಎಷ್ಟರ ಮಟ್ಟಿಗೆ ಇವರು ಗೌರವವನ್ನ ಕೊಡ್ತಾರೆ ಅಥವಾ ಅವಕಾಶವನ್ನ ಕೊಡ್ತಾರೆ. ಒಬ್ಬ ಮಹಿಳೆಗೂ ಸ್ಥಾನ ಇಲ್ಲ. 5 MLAಗಳಿದ್ದಾರೆ, ಅದರಲ್ಲಿ ಬಹಳ ಪ್ರತಿಭಾವಂತರಿದ್ದಾರೆ. ಮತ್ತೆ ಈಗ ಕೊಟ್ಟಿರ್ತಕ್ಕಂಥ ಲೇಡಿ ಸಹ ಬಹಳ ಯುವ ಒಂದು ಶಕ್ತಿಯಾಗಿ ಇರ್ತಕ್ಕಂಥ ಒಬ್ಬ ಮಹಿಳೆಯಾಗಿ. ಸೊ ಇಂಥವರನ್ನ ಬಿಟ್ಟಿರ್ತಕ್ಕಂಥದ್ದು ಒಂದ್ ರೀತಿಯಲ್ಲಿ ದೊಡ್ಡ ತಪ್ಪು ಅಥವಾ ರಿಸ್ಕ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಫೈನ್. ಎಕ್ಸೆಲ್ PU ಕಾಲೇಜ್ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ.